ನಮಸ್ಕಾರ. ನಾನು ಎಸ್.ಜಿ. ತುಂಗಾರೇಣಕ, ಸಿನಿಮಾ ಪತ್ರಕರ್ತೆ, ಚಿತ್ರ ಮ್ಯಾಗ್ಝೈನ್ ಸಹ ಸಂಪಾದಕಿ. ನಾನು ತಾರೆಯರ ಮನೆ ಪ್ರೋಗ್ರಾಮ್ನ 50 ಎಪಿಸೋಡ್ ಮಾಡಿದ್ದೆ. ಅದರಲ್ಲಿ ಸೌಂದರ್ಯ ಅವ್ರದ್ದು ಒಂದು. ನನಗೆ ತುಂಬ ಇಷ್ಟ. ನಾನು ಅವ್ರ ಫ್ಯಾನು. ಅವ್ರಿಗೆ ಹೊಸದಾಗಿ ಮದುವೆ ಆಗಿತ್ತು. ಆವಾಗ ನಾನು ಅವ್ರ ಎಪಿಸೋಡ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟಾಗ ಅವ್ರ ಅಣ್ಣ ಅಮರ್ನಾಥ್ ಅವರು ನನಗೆ ಸಹಾಯ ಮಾಡಿದ್ರು, ಪರ್ಮಿಷನ್ ಕೊಟ್ಟರು ಮಾಡೋಕ್ಕೆ. ನಾನು ಆ ಎಪಿಸೋಡ್ ಮಾಡಿದೆ. ಅವರೆಷ್ಟು ಚೆನ್ನಾಗಿ ಮಾತಾಡಿದರು ಅಂದರೆ, ಅಂಥ ನಟಿ, ಸೂಪರ್ ಸ್ಟಾರಿಣಿ, ತುಂಬ ಸಿಂಪಲ್ಲು. ಅವ್ರ ಅತ್ತಿಗೆ ನಿರ್ಮಲಾ, ಅವ್ರ ತಾಯಿ ಎಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದರು. ಅದು ಟೆಲಿಕಾಸ್ಟ್ ಆಗಿದ್ದು ಒಂದು 3-4 ವಾರ ಅನಿಸುತ್ತೆ ನೆನಪಿರೋಂಗೆ. ಆವಾಗ ಸೌಂದರ್ಯ ನಮ್ಮನ್ನು ಅಗಲಿದ್ರು. ಆವಾಗ ಸೌಂದರ್ಯ ಸತ್ತೋಗಿರೋ ದಿನ ಡಾಕ್ಟರ್ ರಾಜ್ಕುಮಾರ್ ಅವರು ಟಿ ವಿಲಿ ಮಾತಾಡಿದರು. ಈ ಮಗುನ ಕೆಲವು ದಿನಗಳಿಂದ ನಾನು ಟಿ ವಿಲಿ ನೋಡಿದೆ, ಕಾರ್ಯಕ್ರಮ ನೋಡಿದೆ. ಹೊಸದಾಗಿ ಮದುವೆ ಆಗಿದೆ, ಇಂಥ ಸ್ಥಿತಿಲಿ ನೋಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಅಂದರು. ಆವಾಗ ಅನ್ನಿಸ್ತು, ಅಣ್ಣವರು ನಮ್ಮ ಪ್ರೋಗ್ರಾಮ್ ನೋಡಿದ್ದಾರೆ ಅಂತ. ತುಂಬ ಪಾಪ್ಯುಲರ್ ಪ್ರೋಗ್ರಾಮ್ ಆಗಿತ್ತು ಅವಾಗ, ತಾರೆಯರ ಮನೆ. ನಾನು ಚಿತ್ರ ಮ್ಯಾಗ್ಝೀನಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ನನಗೆ ಅವಕಾಶ ಕೊಟ್ಟರು ಬಾಲಚಂದ್ರ ಅವರು. ನಾನು ಒಂದು ಸಾರಿ ತಾರೆಯರ ಮನೆ ಮಾಡುವಾಗ ಸೌಂದರ್ಯ ಅವ್ರ ಮನೆಗೆ ಹೋಗಿದ್ದೆ. ಎಷ್ಟು ಲವಲವಿಕೆ ಇತ್ತು ಆ ಮನೇಲಿ, ಎಂಥ ಉತ್ಸಾಹ, ಏನು ಕಳೆ. ಆ ಥರ ಪ್ರೋಗ್ರಾಮ್ ಮಾಡ್ಕೊಂಡು ಬಂದವಳು ಈ ಮ್ಯಾಗ್ಝೈನ್ಗೆ ಇಂಟ್ರ್ಯೂ ಮಾಡೋಕ್ಕೆ ಹೋಗಿದ್ದು ಅವ್ರ ತಾಯಿನ. ಆವಾಗ ಸೌಂದರ್ಯ ಸತ್ತು ಹೋಗಿದ್ರು. ಫೋಟೋ ಇಟ್ಟಿದ್ರು. ಆ ಫೋಟೋ ಮುಂದೆ ಅವ್ರ ಗೆಜ್ಜೆ ಇಟ್ಟಿದ್ರು. ಸೌಂದರ್ಯ ನನಗೊಂದು ಮಾತು ಹೇಳಿದರು ಇಂಟ್ರ್ಯೂನಲ್ಲಿ, ನಾವಿನ್ನೂ ಹನಿಮೂನ್ಗೆ ಹೋಗೋಕ್ಕೆ ನಮ್ಗೆ ಸಮಯ ಆಗಿಲ್ಲ ಅಂತ ಹೇಳಿದರು. ರಘು ಅವ್ರು ಎಷ್ಟು ಚೆನ್ನಾಗಿ ಮಾತಾಡಿದರು, ಅವ್ರ ಅಣ್ಣ ಎಷ್ಟು ಚೆನ್ನಾಗಿ ಮಾತಾಡಿದರು. ಅದೆಲ್ಲ ನನಗೆ ಅವ್ರ ಮನೆಗೆ ಎಂಟ್ರಾಗಿದ್ದ ತಕ್ಷಣ ನೆನಪಾಗ್ಬಿಟ್ಟು, ಅವ್ರ ತಾಯಿನ ಮಾತಾಡಿಸ್ಬೇಕಾರೆ ಅವರು ಹತ್ರು, ನಾನು ಅತ್ತೆ. ನಿಜವಾಗ್ಲೂ ಅಂಥ ಕಲಾವಿದೆ, ಅಂಥ ಸೂಪರ್ ಸ್ಟಾರಿನ ಕಳ್ಕೊಂಡಿದ್ದು ನಮ್ಮ ಕನ್ನಡ ನಾಡಿಗೆ ಒಂದು ನಷ್ಟ. ಆದರೂ ಇಂಥ ಒಂದು ನಟಿನ ಮಾತಾಡಿಸಿ ಹತ್ತಿರದಿಂದ ನೋಡಿ ನಾನು ಟಿ ವಿಗೊಂದು ಎಪಿಸೋಡ್ ಮಾಡಿದೆ. ನಮ್ಮ ಚಿತ್ರಗೆ ಅವ್ರ ಬಗ್ಗೆ ಬರದೆ ಅನ್ನೋದು ಇವಾಗ ನನಗೆ ತುಂಬ, ಆ ನೆನಪುಗಳೆಲ್ಲ ನಂಗೆ ತುಂಬ ಖುಷಿ ಕೊಡುತ್ತೆ, ಅಷ್ಟೇ ದುಃಖನೂ ತರುತ್ತೆ. ನೀವು ನೋಡಿ ಎಪಿಸೋಡು, ಏನು ಅನಿಸುತ್ತೆ ಹೇಳಿ.
ಈ ಟಿ ವಿ ಪ್ರೇಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಇವ್ರು ನಮ್ಮ ತಾಯಿ ಮಂಜುಳಾ ಅಂತ, ನಮ್ಮ ಅಣ್ಣ ಅಮರ್ನಾಥ್, ನಿರ್ಮಲಾ ಅಂತ, ಹಸ್ಬೆಂಡ್ ರಘು. ಸೌಂದರ್ಯ ಅವರು ಒಂದ್ ಕಡೆ ಬಿಸಿ, ಅಮರ್ನಾಥ್ ಅವ್ರು ಒಂದ್ ಕಡೆ ಬಿಸಿ. ಮನೆ ಜವಾಬ್ದಾರಿ ಎಲ್ಲ ನಿಮ್ದೇನಾ? ಹಾಗೇನಿಲ್ಲ, ಹೇಳ್ಬೇಕಂದ್ರೆ ನಮ್ಮನೆ ಒಂದು ಟೀಮ್ ವರ್ಕ್, ನಮ್ದೊಂದು ಟೀಮು, ಅದಕ್ಕೆ ಅಮ್ಮ ಕ್ಯಾಪ್ಟನ್. ಅವ್ರು ಹೇಗೆ ನಡ್ಸ್ಕೊಂಡು ಹೋಗ್ತಾರ ಹಾಗೆ ನಾವೆಲ್ಲ ಸೇರಿ ಮಾಡ್ತೀವಿ ಎಲ್ಲ. ನಿಮ್ಮ ಮಗ ಎಲ್ಲಿ ಓದ್ತಾನೆ? ಯಾವ ಸ್ಕೂಲು? ಅವನು ಪೂರ್ಣ ಪ್ರಜ್ಞಾನ ಓದ್ತಾ ಇದ್ದಾನೆ, ಈಗ UKG ಓದ್ತಿದ್ದಾನೆ. ನೀವು ರಂಗೋಲಿ ಎಕ್ಸ್ಪರ್ಟ್ ಅಂತ ಕೇಳಿದೀವಿ. ನಿಮ್ಮ ಮನೆಗೆ ಬಂದ ತಕ್ಷಣ ಸ್ವಾಗತಿಸಿದ್ದೆ ನಿಮ್ಮ ರಂಗೋಲಿ. ಎಲ್ಲಿ ಕಲತ್ರಿ? ಕ್ಲಾಸಸ್ ಏನಾದ್ರು ಮಾಡ್ತೀರಾ? ಹೌದು, ನಮ್ದು ಸಂಸ್ಕಾರ ಭಾರತಿ ಅಂತ ಒಂದು ಆರ್ಗನೈಸೇಷನ್ ಇದೆ. ಅದು ಕಲೆಗಾರರ ಮಧ್ಯೆ ಕೆಲಸ ಮಾಡುವಂತ ಒಂದು ಆರ್ಗನೈಸೇಷನ್. ಇದರಲ್ಲಿ ನಮ್ಮ ಶಾಸ್ತ್ರೀಯ ಕಲೆಗಳಿಗೇನಿದೆ ಅದನ್ನೆಲ್ಲ ಪ್ರೋತ್ಸಾಹ ಮಾಡೋದು ನಮ್ಮ ಒಂದು ಗುರಿ. ಅದ್ರಲ್ಲಿ ನಾವು ರಂಗೋಲಿನೂ ಒಂದು ಇಟ್ಕೊಂಡು ಹೇಳ್ಕೊಡ್ತಾ ಇದ್ದೀವಿ. ಇದು ರಾಜ್ಯದ ಎಲ್ಲ ಕಡೆಯಲ್ಲೇನು ಹೋಗ್ಬಿಟ್ಟು ಮಾಡ್ತಾ ಇದ್ದೀನಿ ಕ್ಯಾಂಪ್. ನೀವು ಅಜ್ಜಿ ಆಗೋದು ಯಾವಾಗ? ಇವಾಗ ಅಜ್ಜಿ ಆಗಿದ್ದೀನಿ, ಈಗ ಹಳಿ ಮಗಳು ಬಿಟ್ಟಿದೀವಿ. ಆದ್ರೆ ಸಂತೋಷ, ಬೇಗಾದ್ರೆ. ಸೌಂದರ್ಯ ಅವ್ರೆ, ಇದಕ್ ನೀವೇನ್ ಹೇಳ್ತೀರಾ? $1 million ಕ್ವಶನ್. ಯಾವಾಗ ಇವಾಗ ನಾವು ಸದ್ಯಕ್ಕೆ ಆ ಥರ ನಿರ್ಧಾರ ಮಾಡಿಲ್ಲ, ಅದು ಗಾದ ಖಂಡಿತವಾಗ್ಲೂ ಎಲ್ಲರಿಗೂ ತಿಳಿಸ್ತೀವಿ. ಏಕನಾಥ, ಜೋಗಿನಾಥ, ಏನಿವತ್ತು ಇಬ್ಬರೇ ಬಂದಿದ್ದೀರಲ್ಲ? ನಿಮಗೆ ಮಾತು ಕೊಟ್ಟಿದ್ದೀನಿ, ಮಾತಾಡಿ. ಇಷ್ಟೊತ್ತಲ್ಲಿ ಯಾಕಪ್ಪ ಬಂದ್ರಿ? ಅಮ್ಮ ನೋಡ್ಬೇಕು ಅನ್ನಿಸ್ತು, ಅದಕ್ಕೆ ಬಂದ್ವಿ. ನೋಡಿ ಆಯ್ತಲ್ಲ, ಸರಿ, ನಿಮಗೇನು ಬೇಕೋ ಕೇಳಿ. ನಿನ್ನ ನೋಡಿದ್ವಲ್ಲ, ನಮ್ಗಷ್ಟೇ ಸಾಕು, ನಮ್ಗಿನ್ನೇನು ಬೇಡ. ನೀವು ಕನ್ನಡತಿಯಾಗಿದ್ದು ತೆಲುಗು ಚಿತ್ರರಂಗಕ್ಕೆ ಹೋಗೋದಿಕ್ಕೆ ಕಾರಣ ಏನಾದ್ರೂ ಇತ್ತಾ? ಅದು ಅನಿವಾರ್ಯವಾಗಿತ್ತಾ ಅಥವಾ ಆಕಸ್ಮಿಕನಾ? ಬಲವಾದ ಕಾರಣ ಅಂತ ಹೇಳಕ್ಕಾಗಲ್ಲ, ಅನಿವಾರ್ಯನೂ ಅಲ್ಲ, ಆಕಸ್ಮಿಕ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ನನ್ನ ಎರಡನೇ ಸಿನಿಮಾ, ಅಂದ್ರೆ ಅದು ಎರಡನೇ ಮೂರನೇ ಸಿನಿಮಾ ನನ್ನ ತಂಗಿ ಅಂತ ಕನ್ನಡದಲ್ಲಿ ಒಂದು ಚಿತ್ರ ಮಾಡಿದೆ. ಅದಕ್ಕೆ ನಿರ್ದೇಶಕರು ಪೇರಾಲ ಅಂತ ತೆಲುಗ್ನವ್ರವರು. ಸೊ ಅವ್ರು ಕ್ಯಾಶುಯಲ್ ಆಗಿ ನನ್ನ ಕೇಳಿದ್ರು, ತೆಲುಗು ಚಿತ್ರರಂಗದಲ್ಲಿ ಅಂದ್ರೆ ತೆಲುಗು ಸಿನಿಮಾಗಳಲ್ಲಿ ಆಕ್ಟ್ ಮಾಡಕ್ಕೆ ಇಂಟ್ರೆಸ್ಟ್ ಇದೆಯಾ ಅಂತ. ಹೌದು ಅಂತ ಹೇಳಿದೆ, ಹಂಗೆ ಅದು ಕಂಟಿನ್ಯೂ ಆಯ್ತು ಅಷ್ಟೇ. ದ್ವೀಪದಂತಹ ಸದಭಿರುಚಿ ಚಿತ್ರವನ್ನ ನಿರ್ಮಿಸಿದ್ದೀರಿ, ಅದಕ್ಕೆ ಸ್ವರ್ಣಕಮಲ ಪ್ರಶಸ್ತಿ ಬಂತು. ಆದ್ರೆ ನಿಮ್ಮ ಪಾತ್ರಕ್ಕೆ ಪ್ರಶಸ್ತಿ ಬರ್ಲಿಲ್ವಲ್ಲ ಅಂತ ಬೇಸರ ಆಗ್ಲಿಲ್ವಾ? ಬೇಸರ ಖಂಡಿತವಾಗ್ಲೂ ಆಯ್ತು. ಆದ್ರೆ ನಾನು ಪ್ರೊಡ್ಯೂಸ್ ಮಾಡಿದ ಮೊದಲನೇ ಸಿನಿಮಾ ಸ್ವರ್ಣಕಮಲ ಸಿಕ್ಕಿದೆ ಅನ್ನೋ ಖುಷಿಯಲ್ಲಿ ಈ ಬೇಸರ ಸ್ವಲ್ಪ ಮರೆಯೋಂಗಾಯ್ತು. ಕಮರ್ಷಿಯಲ್ ಚಿತ್ರಗಳಲ್ಲಿ ಬಹುಕಾಲ ನಟಿಸಿದ ನಿಮಗೆ ದ್ವೀಪದಂತಹ ಕಲಾತ್ಮಕ ಚಿತ್ರದಲ್ಲಿ ನಟಿಸೋದಿಕ್ಕೆ ಕಷ್ಟವಾಗ್ಲಿಲ್ವೇ? ಇನ್ನೊಂದೆಡೆ ಅಂಥ ರಿಯಲಿಸ್ಟಿಕ್ ಚಿತ್ರದಲ್ಲಿ ನಟಿಸಿದ ನಂತರ ದೇವಿ ಪಾತ್ರ ಮಾಡೋದಿಕ್ಕೆ ಹೇಗ್ ಸಾಧ್ಯವಾಯ್ತು? ದ್ವೀಪದಲ್ಲಿ ಅಂದ್ರೆ ಕಮರ್ಷಿಯಲ್ ಸಿನಿಮಾ ಇಷ್ಟು ವರ್ಷ ಮಾಡಿದ್ಮೇಲೆ ದ್ವೀಪದಲ್ಲಿ ಮಾಡ್ಲಿಕ್ಕೆ ಕಷ್ಟ ಆಗ್ಲಿಲ್ವಾ ಅಂತ ಹೇಳಿದ್ರೆ, ಕಮರ್ಷಿಯಲ್ ಸಿನಿಮಾ ಅಥವಾ ಈ ಆಫ್ ಬೀಟ್ ಸಿನಿಮಾ ಇದಕ್ಕೆ ಆಕ್ಟಿಂಗ್ ಅನ್ನೋದು ಎಲ್ಲ ಕಷ್ಟನೇ, ಯಾವ್ದು ಈಸಿಯಾಗಿ ಬರಲ್ಲ. 10 ವರ್ಷ ಮಾಡಿದ್ರಿಂದ ಕಮರ್ಷಿಯಲ್ ಸಿನಿಮಾದಲ್ಲಿ ಮಾಡಕ್ಕೆ ಸ್ವಲ್ಪ ಅಂದ್ರೆ ಈಸಿ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ಕಮರ್ಷಿಯಲ್ ಫಿಲ್ಮ್ಸ್ ಅಲ್ಲಿ ಅಂದ್ರೆ ಮೇನ್ ಸ್ಟ್ರೀಮ್ ಫಿಲ್ಮ್ಸ್ ಅಲ್ಲಿ ಏನಿರುತ್ತೆ ಅಂದ್ರೆ ಕೆಲವರಾದ ಅದರದೇ ಒಂದು ಲಿಮಿಟೇಷನ್ಸ್ ಇರುತ್ತೆ. ಹಿಂಗೆ ಇದ್ ಮಾಡ್ಬೇಕು ಅಂದ್ರೆ ಹಿಂಗೆ ರಿಯಾಕ್ಟ್ ಮಾಡ್ಬೇಕು ಅಂತ, ಫಿಲ್ಮ್ ಲ್ಯಾಂಗ್ವೇಜ್ ಆ ತರ. ಸೊ ಹಾಗಾಗಿ ಈ ತರ ಸಿನಿಮಾಗಳಲ್ಲಿ, ಆಫ್ ಬೀಟ್ ಸಿನಿಮಾಗಳಲ್ಲಿ ಸ್ವಲ್ಪ ನನಗೆ ಚಾಲೆಂಜಿಂಗ್ ಅನ್ಸ್ತು, ಕಷ್ಟ ಹೌದು. ಇವಾಗ ಪ್ರತಿ ಸಿನಿಮಾ ಪ್ರತಿ ಕಮರ್ಷಿಯಲ್ ಆಫ್ ಬೀಟ್ ಅಂತ ಹೇಳಿದ್ರೆ ಪ್ರತಿ ಸಿನಿಮಾ ಮಾಡ್ಬೇಕಾದ್ರೂ ಕೂಡ ಫಸ್ಟ್ ಡೇ ಶೂಟಿಂಗ್ ಅಂದ್ರೆ ಆ ಕ್ಯಾರೆಕ್ಟರ್ ಒಳಗೆ ಇಳಿದು ಆ ಕ್ಯಾರೆಕ್ಟರ್ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಅಟ್ಲೀಸ್ಟ್ ಮಿನಿಮಮ್ 3 days ಆಗುತ್ತೆ. ಹಾಗಾಗಿ ದ್ವೀಪ ತುಂಬಾ ಚಾಲೆಂಜಿಂಗ್ ಆಗಿ ಅನಿಸ್ತು. ಸೊ ಅದು ಕಷ್ಟನೂ ಆಯ್ತು, ಹೌದು. ದೇವಿ ಪಾತ್ರಗಳು ಅಂತ ಹೇಳಿದ್ರೆ ದೇವಿ ಪಾತ್ರಗಳು ಒಂಥರ ಈಸಿ ಅಂತಾನೆ ಹೇಳ್ಬೇಕು. ಯಾಕಂತ ಹೇಳಿದ್ರೆ ದೇವಿ ಪಾತ್ರ ಅಂತ ಹೇಳಿದ್ರೆ ತುಂಬಾ ಲಿಮಿಟೇಷನ್ಸ್ ಇದೆ. ದೇವತೆ ಅಂತ ಮಾಡ್ಬೇಕಾದ್ರೆ ಬೇರೆ ಏನು ಬೇರೆ ಎಕ್ಸ್ಕ್ಲೂಸಿವ್ ಆಗಿ ಏನು ಬೇರೆ ತರ ಆಕ್ಟಿಂಗ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಒಂದೇ ತರ ಅದಕ್ಕೆ ಒಂದು ಫಾರ್ಮುಲಾ ಇರೋದ್ರಿಂದ ಸೊ ದೇವಿ ಪಾತ್ರ ಮಾಡ್ಲಿಕ್ಕೆ ನಂಗೇನ್ ಜಾಸ್ತಿ ಕಷ್ಟ ಆಗ್ಲಿಲ್ಲ ಅಂತಾನೆ ಹೇಳ್ಬೇಕು. ನೀವು ಪರಭಾಷೆಗಳಲ್ಲಿ ಮಿಂಚಿದ್ದಷ್ಟು ಕನ್ನಡದಲ್ಲಿ ಮಿಂಚಲಿಲ್ಲ, ಕಾರಣ ಏನು? ನಿಮ್ಮ ಪ್ರತಿಭೆಗೆ ತಕ್ಕ ಪಾತ್ರ ಇಲ್ಲಿ ಸಿಗ್ಲಿಲ್ವೇ? ಪ್ರತಿಭೆಗೆ ತಕ್ಕ ಪಾತ್ರ ಅಂದ್ರೆ ನಾನು ಆಲ್ಮೋಸ್ಟ್ ನನ್ನ ಕೆರಿಯರ್, ಆಕ್ಟಿಂಗ್ ಕೆರಿಯರ್ ಬಿಗಿನ್ ಆದ ತಕ್ಷಣ ನಾನು ತೆಲುಗುಗೆ ಹುಟ್ಟೋದೆ ಅಂತಾನೆ ಹೇಳ್ಬೇಕು. ಹೌದು, ನನಗಿನ್ನ ಕನ್ನಡದಲ್ಲಿ ಆ ತರ ಅಂದ್ರೆ ಒಳ್ಳೆ ಪಾತ್ರ ಸಿಗ್ಲಿಲ್ಲ ಅಂತಾನೆ ಹೇಳ್ಬೇಕು. ದ್ವೀಪ ಹೊರತುಪಟ್ಟು ದೋಣಿ ಸಾಗಲಿ ಅದ್ 2 ಸಿನಿಮಾ ನಾನು ಹೇಳ್ಕೊಳಕ್ ನನ್ನ ಕನ್ನಡದಲ್ಲಿ ನಂಗೆ ತುಂಬಾ ಒಳ್ಳೆ ಪಾತ್ರ ಅಂತ ಹೇಳ್ಬೇಕು ಹೊರತು ಬೇರೆ ಯಾವ್ದು ನನಗಿನ್ನ ತುಂಬಾ ಪೊಟೆನ್ಶಿಯಲ್ ಇದೆ, ತುಂಬಾ ಆಕ್ಟಿಂಗ್ ಇನ್ನ ನನಗೆ ಕೊಟ್ರೆ ಚೆನ್ನಾಗಿ ಮಾಡಬಹುದು, ಬಟ್ ಆತರ ಪಾತ್ರ ನನ್ನ ಕನ್ನಡದಲ್ಲಿ ಸಿಗಲೇ ಇಲ್ಲ. ಒಂದ್ ಕಾಲದಲ್ಲಿ ನಾಯಕಿ ಪ್ರಧಾನ ಚಿತ್ರಗಳು ತಯಾರಾಗ್ತಾ ಇದ್ವು. ಈಗ ನಾಯಕಿ ಬರೀ ಹಾಡಿ ಕುಣಿಯೋ ಗ್ಲಾಮರ್ ಗೊಂಬೆ ಆಗ್ತಿದ್ದಾಳೆ. ಇದಕ್ ನೀವೇನಂತೀರಾ?
ಹೌದು, ನೀವು ಹೇಳ್ದಂಗೆ ಹಿಂದೆ ನೋಡಿದ್ರೆ ಜಾಸ್ತಿ ಕಾದಂಬರಿ ಆಧಾರಿತ ಚಿತ್ರಗಳು ಬರ್ತಿತ್ತು, ಹಾಗಾಗಿ ನಾಯಕಿಗೆ ಜಾಸ್ತಿ ಪ್ರಾಧಾನ್ಯತೆ ಇರೋ ಪಾತ್ರಗಳು ಬರ್ತಾ ಇತ್ತು. ಬಟ್ ಈಗ ಹೌದು, ಇವಾಗ ಹೀರೋಯಿನ್ಸ್ ನೋಡಿದ್ರೆ ತುಂಬಾ 2 ಸಿನಿಮಾಕ್ಕೆಲ್ಲ ಜಸ್ಟ್ ಎಕ್ಸಾಸ್ಟ್ ಆಗಿ ಹೋಗ್ತಾ ಇದಾರೆ, ಅವ್ರಿಗೆ ಪಾತ್ರಗಳು ಸಿಗ್ತಾ ಇಲ್ಲ, ಬರೀ ಕುಣಿಯ ಬೊಂಬೆಗಳಾಗ್ತಾ ಇದಾರೆ. ಅದಕ್ಕ ಪ್ರಾಬಬ್ಲಿ ನನಗೇನ್ ಅನ್ಸ್ತಂದ್ರೆ ಕಾಲ ಬದಲಾಗ್ತಾ ಇದೆ, ಟ್ರೆಂಡ್ ಬದಲಾಗ್ತಾ ಹೋಗ್ತಾ ಇದೆ, ಟ್ರೆಂಡ್ ಅನ್ನು ಬ್ಲೇಮ್ ಮಾಡ್ತಾ ಇದಾರೆ ಹೊರತು ಇವಾಗ ಕೂಡ ಆತರ ಒಳ್ಳೆ ಪ್ರಾಮಿನೆನ್ಸ್ ಇರೋ ಪಾತ್ರ ಕೊಟ್ರೆ ಡೆಫಿನೆಟ್ ಆಗಿ ಆಡಿಯನ್ಸ್ ನೋಡ್ತಾರೆ ಅಂತ ನನಗನ್ಸುತ್ತೆ. ನಾಯಕಿ ನಟಿ ಮದುವೆ ಆಗೋದು ಅಂದ್ರೆ ನಟನೆಯಿಂದ ನಿವೃತ್ತಿ ಆದ ಹಾಗೇನೆ ಬೇಡಿಕೆ ಕಳ್ಕೊತಾಳೆ ಎಂಬ ಅಭಿಪ್ರಾಯ ಚಾಲ್ತಿಯಲ್ಲಿದೆ. ಇದಕ್ಕೆ ನೀವೇನ್ ಹೇಳ್ತೀರಿ? ಹೌದು, ಈ ಒಂದು ಒಪಿನಿಯನ್ ಜನಗಳಿಗಿಂತ ಜಾಸ್ತಿ ನಮ್ಮ ಮೀಡಿಯಾದಲ್ಲಿ, ನಮ್ಮ ಇಂಡಸ್ಟ್ರಿಯಲ್ಲೇ ಜಾಸ್ತಿ ಇದೆ ಅಂತ ನನಗನ್ಸುತ್ತೆ. ಒಂದ್ಸಲ ಒಂದು ಹೀರೋಯಿನ್ ಮದುವೆ ಆಗ್ಬಿಟ್ರೆ ತಿರ್ಗಾ ಹೀರೋಯಿನ್ ಆಯ್ಕೆಗೆ ಆಕ್ಟ್ ಮಾಡ್ಲಿಕ್ಕೆ ಆಗಲ್ಲ, ಅಥವಾ ಒಂದು ಗ್ಲಾಮರ್ ಕಳ್ಕೊತಾರೆ, ಆ ತರದ್ದು. ಜನಪ್ರಿಯ ನಟಿಯರನ್ನ ಮದುವೆ ಆಗೋಕೆ ಕೆಲವರು ಹಿಂಜರಿತಾರೆ, ಕೆಲವರಿಗೆ ಈಗೋ ಪ್ರಾಬ್ಲಮ್ ಕಾಡುತ್ತೆ ಅಂತಾರೆ. ಈ ಮಾತುಗಳಿಗೆ ನೀವೇನಂತೀರಿ? ನನಗೆ ಯಾವುದೇ ವಿಧವಾದ ಈಗೋ ಕಾಡ್ಲಿಲ್ಲ. ಸೊ ಮತ್ತೆ ನಾನು ಸೌಮ್ಯನ ಯಾವುದೇ ಪ್ರೊಫೆಷನ್ ಆಗಲಿ, ಅವರ ಒಂದು ಫಿಲಮ್ ಆರ್ಟಿಸ್ಟ್ ತರ ಯಾವುದೇ ವಿಧವಾಗಿ ಏನು ನೋಡ್ಲಿಲ್ಲ. ಸೊ ಅದರಿಂದ ನನಗೆ ಯಾವುದೇ ವಿಧವಾದ ಈಗೋ ಕಾಡ್ಲಿಲ್ಲ. ಸೌಂದರ್ಯ ಮದುವೆಯ ನಂತರ ನಿಮ್ಮ ಆದ್ಯತೆಗಳು ಬದಲಾಗಿದೆಯಾ? ಹೌದು, ಈಗ ಮುಂಚೆ ಅಂದ್ರೆ ಸಿಂಗಲ್ ಫೋಕಸ್ ಅಂದ್ರೆ ಫುಲ್ ಡೆಡಿಕೇಶನ್, ಕಾನ್ಸಂಟ್ರೇಷನ್ ಫುಲ್ ಸಿನಿಮಾ ಮೇಲೆ ಇರ್ತಿತ್ತು. ಈಗ ಮದ್ವೆ ಆದ್ಮೇಲೆ ಹೌದು ಕೇರ್ ಟೇಕಿಂಗ್ ಅಂತ ಹೇಳಿದ್ರಲ್ಲ, ಸೊ ಎಷ್ಟು ಕೇರ್ ತಗೋತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಗಿರ್ಬೇಕು. ಹಾಗಾಗಿ ಸ್ವಲ್ಪ ನಾನು ನನ್ನ ಪ್ರೊಫೆಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳ್ತಿಲ್ಲ, ಆತರ ರೋಲ್ಸ್ ನನಗೆ ಯಾವ್ದು ಇನ್ನ ಬಂದಿಲ್ಲ. ಮದುವೆ ಆದ್ಮೇಲೆ ಒಂದು ಒಂಥರ ಫುಲ್ಲು ಡೆಡಿಕೇಟ್ ಮಾಡಿ ನಾನು ಆತರ ಇನ್ಸ್ಪೈರ್ ಮಾಡೋ ರೋಲ್ ನನಗೆ ಇನ್ನ ಯಾವ್ದು ಬಂದಿಲ್ಲ ಅಂತ ಹೇಳ್ಬೇಕು. ಸೊ ಹಾಗಾಗಿ ಸ್ವಲ್ಪ ಡೈವರ್ಷನ್ ಇರುತ್ತೆ. ಬಟ್ ಒಂದ್ಸಲ ಒಂದು ಪ್ರೊಫೆಷನ್ ಅಂತ ಆದ್ಮೇಲೆ, ಬಿಕಾಸ್ ಐ ಆಮ್ ಅ ಥರೋ ಪ್ರೊಫೆಷನಲ್, ಒಂದ್ಸಲ ಕ್ಯಾರೆಕ್ಟ್ರು ಅಂತ ತಿಳಿದ್ಮೇಲೆ 100% ಡೆಡಿಕೇಶನ್ ಕೊಡ್ಬೇಕಾಗತ್ತೆ. ಸೊ ಹಾಗಾಗಿ ನಾನು ಡೆಫಿನೆಟ್ ಆಗಿ 100% ಡೆಡಿಕೇಶನ್ ಕೊಟ್ಟು ಮಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ. ನಿಮ್ಮಿಬ್ಬರಲ್ಲಿ ಯಾವ ಸಮಾನ ಅಭಿರುಚಿಗಳು ಇದೆ? ಸಮಾನ ಅಭಿರುಚಿ ಅಂತ ಹೇಳಿದ್ರೆ ಫಿಲ್ಮ್ಸ್, ಐ ಥಿಂಕ್ ಖಂಡಿತವಾಗಿ ಅದೇ ನಾವು ಜಾಸ್ತಿ ಡಿಸ್ಕಸ್ ಮಾಡ್ತೀವಿ ಫಿಲ್ಮ್ಸ್ ಬಗ್ಗೆ. ಇಬ್ಬರಿಗೂ ಫಿಲ್ಮ್ಸ್ ಅಂದ್ರೆ ತುಂಬಾ ಇಷ್ಟ, ಹಾಗಾಗಿ ಸಮಾನ ಅಭಿರುಚಿ ಅಂದ್ರೆ ಮೇಜರ್ ಆಗಿ ಹೇಳ್ಬೇಕು ಅಂದ್ರೆ ಫಿಲ್ಮ್ಸ್. ನೀವಿಬ್ರು ಶಾಪಿಂಗ್ ಎಲ್ಲ ಓಡಾಡ್ತಿರಲ್ಲ, ಸೌಂದರ್ಯರವ್ರಿಗೆ ಜನ ಮುತ್ಕೊಳ್ಳೋದು ಎಲ್ಲ ನಿಮ್ಗೆ ಕಷ್ಟ ಅನ್ಸಲ್ವಾ? ಮೊದ್ಲು ಕಷ್ಟ ಆಗ್ತಾ ಇತ್ತು, ಈಗ ಆ ತರ ಎಲ್ಲ ಏನ್ ತೊಂದರೆ ಆಗ್ತಾ ಇಲ್ಲ. ಇಷ್ಟಪಟ್ಟು ಮದ್ವೆ ಆದ್ವಿ, ಇವಾಗ್ಲೂ ಇಷ್ಟಪಡ್ತಾ ಇದೀವಿ, ನಂತರನೂ ಇಷ್ಟಪಡ್ತಾ ಇದೀವಿ. ಎಂತ ಯಶಸ್ಸಿನಲ್ಲಿ ಸದಾ ನಿಮ್ಮ ಬೆನ್ನಿಗಿರುವ ನಿಮ್ಮಣ್ಣ ಅಮರ್ನಾಥ್ ಅವರ ಪಾಲೆಷ್ಟು? ಬೆನ್ನಿಗಿರುವ ಅಣ್ಣ ಅಂತ ಹೇಳೋ ಬದಲು ನನ್ನ ಬೆನ್ನೆಲುಬು, ಬ್ಯಾಕ್ ಬೋನ್ ಇನ್ ಮೈ ಲೈಫ್. ಅಂದ್ರೆ ನನ್ನ ಕೆರಿಯರ್ನೆಲ್ಲ ನಮ್ಮ ತಂದೆ ನನ್ನ ಅಡ್ಮಿನಿಸ್ಟ್ರೇಷನ್ ಯೂಸ್ ಟು ಲುಕ್ ಆಫ್ಟರ್. ನನ್ನ ಪ್ರೊಫೆಷನಲ್ ಇದೆಲ್ಲ ಅವ್ರು ನೋಡ್ಕೋತಾ ಇದ್ರು. ಸಡನ್ ಆಗಿ ಅವರು ತೀರೋದ್ಮೇಲೆ ಎಲ್ಲರೂ ಸೌಂದರ್ಯ ಅನ್ನೋ ಕೆರಿಯರ್ಗೆ ಗುಡ್ ಬೈ ಹೇಳೋ ಹೊತ್ತಾಯ್ತು. ಅವ್ರಪ್ಪ ಬೇರೆ ಇದಂಗೆ ಆಗೋಗಿದ್ದಾರೆ, ಮೋಸ್ಟ್ಲಿ ಆಕ್ಟ್ ಮಾಡಲ್ಲ ಅನ್ಸುತ್ತೆ ಅನ್ನೋ ಹೊತ್ತಲ್ಲಿ ಹಿ ಟುಕ್ ಅ ವೆರಿ ಫರ್ಮ್ ಡಿಸಿಷನ್. ಇವತ್ತು ನಾನು ಇಷ್ಟು ಬೆಳಿಲಿಕ್ಕೆ ಅವಕಾಶ ಆಯ್ತು ಅಂದ್ರೆ ಅದಕ್ಕೆ ಕಾರಣ ನನ್ನ ಅಣ್ಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಪ್ರಾರಂಭದಲ್ಲಿ ಸೌಂದರ್ಯ ಕನ್ನಡದಲ್ಲಿ ಬೇಡಿಕೆನೇ ಇಲ್ಲದ ನಟಿಯಾದಾಗ ಪರಭಾಷೆಗೆ ಹೋಗಿ ಸೂಪರ್ ಸ್ಟಾರ್ನೇ ಆದ್ರು. ಅಲ್ಲಿಂದ ನಿಮ್ಮ ತಂಗಿ ಬೆಳವಣಿಗೆ ನೋಡಿದಿರಿ, ಈಗ ಹೇಗನ್ಸುತ್ತೆ? ಪ್ರಾರಂಭದಲ್ಲಿ ಬೇಡಿಕೆ ಇಲ್ಲದ ನಟಿ, ಕನ್ನಡದಲ್ಲಿ ಬೇಡಿಕೆ ಇರಲಿಲ್ಲ ಅನ್ನೋಂಥ ಅನಿಸೇ ಇರಲಿಲ್ಲ ನಮಗೆ. ಮಾಡ್ತಿದ್ದ 4-5 ಸಿನಿಮಾಗಳು ಮುಗಿಯುವಷ್ಟರಲ್ಲಿ ತೆಲುಗಲ್ಲಿ ನಮಗೆ ಸೌಂದರ್ಯ ಅವಕಾಶ ಬಂದಿತ್ತು. ಅಲ್ಲಿಂದ ಸಿಕ್ಕ ಅವಕಾಶಗಳನ್ನು ಉಪಯೋಗಿಸ್ತಾ ಸೌಂದರ್ಯ ಬೆಳೀತಾ ಹೋದ್ಲು. ಬೆಳೆದಿದ್ದು ಯಾಕೆ ನನಗನ್ಸುತ್ತೆ 3 ಅಂಶಗಳು. ಒಂದು, ಸೌಂದರ್ಯಗಿರೋ ಟ್ಯಾಲೆಂಟ್. 2ನೇದು ಸೌಂದರ್ಯಗಿರೋ ಡಿಸಿಪ್ಲೈನ್. 3ನೇದು ಡೆಡಿಕೇಶನ್. ಇದು 3ರಿಂದ ಖಂಡಿತ ಹಾರ್ಡ್ ವರ್ಕ್, ಪ್ರಯತ್ನದಿಂದ ಮುಂದೆ ಬಂದಿದ್ದಾಳೆ. ಮತ್ತೆ ತೆಲುಗು ಜನರ ವಿಶಾಲ ಹೃದಯ. ಕಮರ್ಷಿಯಲ್ ಚಿತ್ರಗಳಲ್ಲಿ ಈಗ ನಾಯಕಿ ಪಾತ್ರದ ವ್ಯಾಖ್ಯಾನವೇ ಬೇರೆ. ಹಾಗಿದ್ದು ನೀವೆಂದು ಸಭ್ಯತೆಯ ಗಡಿ ದಾಟಿಲ್ಲ, ಆದ್ರೆ ಅತಿ ಹೆಚ್ಚು ಜನಪ್ರಿಯತೆಯನ್ನ ಉಳಿಸ್ಕೊಂಡಿದ್ದೀರಿ. ಇದು ಹೇಗ್ ಸಾಧ್ಯ?
ಮೈ ಶೇರ್ ಆಫ್ ಕಮರ್ಷಿಯಲ್ ಫಿಲ್ಮ್ಸ್ ನಾನು ಮಾಡಿದ್ದೀನಿ. ಅಂದರೆ ಹೌದು, ಗಡಿ ಯಾವತ್ತೂ ದಾಟಲಿಲ್ಲ. ಯಾಕಂದ್ರೆ ನನ್ನ ಪ್ರಿನ್ಸಿಪಲ್ಸ್ ನನಗಿತ್ತು. ಯಾವತ್ತೂ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು ಆಕಸ್ಮಿಕ. ಹಾಗಾಗಿ ನಾನು ಏನು ಅನ್ಕೊಂಡಿದ್ದೆ ಅಂದರೆ, ನಾನು ಚಿತ್ರರಂಗದಲ್ಲಿ ಬೆಳಿಬೇಕು ಅಂದರೆ ನನ್ನ ಪ್ರಿನ್ಸಿಪಲ್ಸ್ ಅಂದರೆ ಎಕ್ಸ್ಪೋಸಿಂಗ್ ಮಾಡಲ್ಲ. ಈ ಥರ ನಾನು ಮುಂದುವರಿಯೋಕ್ಕೆ ಸಾಧ್ಯ ಆದರೆ ಮಾತ್ರ ನಾನು ಮುಂದುವರಿತೀನಿ. ಇಲ್ಲಾಂದ್ರೆ ನನಗೆ ಫೀಲ್ಡೇ ಬೇಡ ಅಂತ ಒಂದು ಸ್ಟ್ರಾಂಗ್ ಫರ್ಮ್ ಮೈಂಡಿಂದ ನಾನು ಚಿತ್ರರಂಗಕ್ಕೆ ಇಳಿದಿದ್ದು. ಮತ್ತು ಇನ್ನೊಂದ್ಸಲ ನಾನು ಪ್ರತಿ ಇಂಟರ್ವ್ಯೂಲು ನಾನು ಹೇಳ್ತೀನಿ, ಒಂದು ಆರ್ಟಿಸ್ಟ್ ಬೆಳಿಬೇಕು ಅಂದರೆ ಎಕ್ಸ್ಪೋಸಿಂಗ್ ಮಾಡಿ ಸಭ್ಯತೆ ಗಡಿ ದಾಟಿದ್ರೇನೆ ಪಾಪ್ಯುಲರ್ ಆಗ್ತಾರೆ ಅನ್ನೋ ಮಾತು ಸುಳ್ಳು. ಅವ್ರು ಮಾಡೋ ಪಾತ್ರಗಳು ಎಷ್ಟು ಮಟ್ಟಿಗೆ ಜನ ಅವ್ರನ್ನ ಇಷ್ಟಪಡ್ತಾರೆ, ಅವ್ರ ಪಾತ್ರಗಳು ಎಷ್ಟು ಮಟ್ಟಿಗೆ ಜನಕ್ಕೊಂದು ಇದು ಅಂದ್ರೆ ಎಫೆಕ್ಟ್ನ ಕ್ರಿಯೇಟ್ ಮಾಡುತ್ತೆ, ಅದೇ ಇಂಪಾರ್ಟೆಂಟ್. ಸೊ ಯಾವತ್ತೂ ಎಕ್ಸ್ಪೋಸಿಂಗ್ ಇಂದ ಒಂದು ನಟಿ ಪಾಪ್ಯುಲರ್ ಆಗ್ತಾಳೆ. ಅದು ಪಾಪ್ಯುಲರ್ ಆದ್ರೂ ಮೊಮೆಂಟ್ರಿ, ಅದು ಜಾಸ್ತಿ ಕಾಲ ಅದು ಜ್ಞಾಪಕ ಇಟ್ಕೊಳ್ಳಲ್ಲ ಜನ. ಎಷ್ಟೊಂದು ಜನ ಗ್ಲಾಮರ್ ಆರ್ಟಿಸ್ಟ್ಗಳು ಬರ್ತಾ ಇದಾರೆ, ಹೋಗ್ತಾ ಇದಾರೆ. ಸೊ ಗ್ಲಾಮರ್ ಅನ್ನೋದು ಇಂಪಾರ್ಟೆಂಟ್. ಸೊ ಅದೇ ಒಂದು ಇಂಪಾರ್ಟೆಂಟ್ ರೀಸನ್ ಪಾಪ್ಯುಲಾರಿಟಿಗೆ ಅನ್ನೋ ಮಾತು ನಾನು ನಂಬಲ್ಲ. ಎಕ್ಸಾಂಪಲ್ ನನ್ನೇ ತಗೊಳ್ಳಿ, ಐ ಆಮ್ ಎ ಪಾಪ್ಯುಲರ್ ಆಕ್ಟ್ರೆಸ್ ಟುಡೇ, ಬಟ್ ನಾನು ಯಾವತ್ತೂ ನೀವು ಹೇಳ್ದಾಗ ನಾನು ಗಡಿ ಯಾವತ್ತೂ ದಾಟಲಿಲ್ಲ. ಸೊ ಹಾಗಾಗಿ ಗ್ಲಾಮರೇ ಇರಬೇಕು, ಬಟ್ ಎಕ್ಸ್ಪೋಸಿಂಗ್ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ಯಾವುದೇ ಭಾಷೆ ತಗೊಂಡ್ರು ಜನಪ್ರಿಯ ನಾಯಕಿಯರಿಗೆ ಸೋದರರೇ ವಿಲನ್ಗಳು, ಕೆಲವೊಮ್ಮೆ ಹೆತ್ತವರು ಸಹ. ಆದ್ರೆ ನಿಮ್ಮಿಬ್ಬರದು ತುಂಬಾ ಅಪರೂಪದ ಸೋದರ ಸಂಬಂಧ. ಈ ಬಗ್ಗೆ ನೀವೇನ್ ಹೇಳ್ತೀರಾ? ಈ ವಿಲನ್ ಗಿಲನ್ ಅನ್ನತ್ತೆ ಇದೆಲ್ಲ ಎಕ್ಸಾಜರೇಟ್ ಮಾಡಿ ಬರೀತಾರೆ ನೋಡಿ, ಅದೆಲ್ಲ ಮೀಡಿಯಾ ಒಂದು ಹೈಪ್ಗೋಸ್ಕರ ಬರೀತಾರೆ. ಈ ಸೋದರಿಯ ವಿಲನ್ ಹಂಗೆ ಅಂತ. ಯಾಕಂದ್ರೆ ಅವ್ರಿಗೆ ಪೇಪರ್ ಸೇಲ್ ಆಗ್ಬೇಕ್ರಿ. ಇಂಪಾರ್ಟೆಂಟ್ ವ್ಯಕ್ತಿಗಳ ಬಗ್ಗೆ ಬರೆದ್ರೆ ತಾನೆ ಅವ್ರಿಗೆ ಪೇಪರ್ ಸೇಲ್ ಆಗುತ್ತೆ. ಸೊ ಅದ್ರ ಪ್ರಭಾವ ಎಷ್ಟು ಮಟ್ಟಿಗೆ ಜನಕ್ಕೆ ಬೀರುತ್ತೆ ನೋಡಿ. ಜನಕ್ಕೆ ಬೀರುತ್ತೆ ಅಲ್ಲೋ ಗೊತ್ತಲ್ಲ, ನಮ್ಮ ಮೀಡಿಯಾದವ್ರಿಗೆ ಮಾತ್ರ ಖಂಡಿತವಾಗ್ಲೂ ಬೀರುತ್ತೆ. ಸೊ ಇದೆಲ್ಲ ಸುಳ್ಳು, ಈ ತರ ಎಲ್ಲ ಏನು ನಡೆಯಲ್ಲ. ಹೌದು, ಇರ್ಬೋದು, ಎಷ್ಟೋ ನಟಿಗಳಿಗೆ ಈ ತರ ಒಂದು ಸಿಚುವೇಶನ್ ಸಿಕ್ಕಿರ್ಬೋದು. ಅಂದ್ರೆ ಏನೋ ಅಣ್ಣ ಮೋಸ ಮಾಡ್ದ, ಇಲ್ಲ ಅಂದ್ರೆ ಅವ್ರ ಫ್ಯಾಮಿಲಿ ಸರಿ ಇರ್ಲಿಲ್ಲ ಅಂತ. ಅದು ಒಂದು ಸೈಡ್ ಮಾತ್ರ ಸ್ಟೋರಿ ನಮಗ್ ಗೊತ್ತಿರುತ್ತೆ, ಅಥವಾ ಬೇರೆ ಕಡೆ ನಮಗ್ ಗೊತ್ತಿರಲ್ಲ ಅದು ಯಾಕಂಗಾಯ್ತು ಅಂತ. ನಟಿಯರ್ಗೂ ತಪ್ಪಿರ್ಬೋದು, ಯಾರಿಗ್ ಗೊತ್ತು ಅಲ್ವಾ? ಸೊ ಯಾವಾಗ್ಲೂ ನಟಿಯರ್ ಅಂದ ತಕ್ಷಣ, ಪಾಪ್ಯುಲರ್ ಪರ್ಸನಾಲಿಟಿ ಅಂದ ತಕ್ಷಣ ಸಿಂಪತಿ ಅವ್ರ ಕಡೆ ಹೋಗುತ್ತೆ, ಇನ್ನೊಂದ್ ಕಡೆ ಏನಾಗಿರುತ್ತೆ ಸ್ಟೋರಿ ಅಂತ ಗೊತ್ತಿರಲ್ಲ. ಸೊ ಇದೇನಾಗ್ಬಿಡುತ್ತೆ ಅಂದ್ರೆ ಈ ತರ ಎಲ್ಲ ಸುಳ್ಳು. ಹೌದು, ಎಷ್ಟೊಂದ್ ಜನಕ್ಕೆ ಎಕ್ಸ್ಪೀರಿಯನ್ಸ್ಗಳಾಗಿದೆ, ಬಟ್ 10ರಲ್ಲಿ ಒಂದಾದ್ರೆ 10ನೂ ಹಂಗೆ ಅಂತ ನೋಡೋ ಸಮಾಜ ನಮ್ದು. ಹಾಗಾಗಿ ಅದೆಲ್ಲ ಸುಳ್ಳು ಮಾತು. ನಮ್ಮಿಬ್ಬರನ್ನೇ ನೋಡಿ, ನಾವಿಬ್ರು ಎಕ್ಸಾಂಪಲ್. ನೀವೇ ಹೇಳಿದ್ರಿ ನಿಮ್ಮಿಬ್ಬರದು ಅಪರೂಪದ ಒಂದು ಅಣ್ಣ ತಂಗಿ ಸಂಬಂಧ ಅಂತ. ಹೌದು, ನಾವ್ ಎಕ್ಸಾಂಪಲ್ ಆಗೋಕೆ ಇಷ್ಟಪಡ್ತೀವಿ. ಸೌಂದರ್ಯ ಅವರೇ, ನಿಮ್ಗೆ ಅಡುಗೆ ತಿಂಡಿ ಮಾಡಕ್ ಬರತ್ತಾ? ಅಯ್ಯೋ ಇಲ್ಲ, ಅಡುಗೆ ತಿಂಡಿ ಅಂತ ಹೇಳಿದ್ರೆ ಎಕ್ಸ್ಪೆರಿಮೆಂಟ್ಗಳೆಲ್ಲ ಮಾಡಕ್ ನಾನು ಮುಂದೆನೇ ಇರ್ತೀನಿ. ಯಾವತ್ತು ಅಡುಗೆ ಮನೆಗೆ ಹೋಗೋದು ಕಮ್ಮಿನೇ. ಬಟ್ ನಮ್ಮ ಅತ್ತಿಗೆ ಏನ್ ಮಾಡ್ತಿರ್ತಾರೆ, ಎಕ್ಸ್ಪೆರಿಮೆಂಟ್ಗಳೆಲ್ಲ ಅವ್ರು ಶುರು ಮಾಡ್ತಾರೆ ಬುಕ್ ನೋಡ್ಕೊಂಡು. ಎಕ್ಸ್ಪೆರಿಮೆಂಟ್ ತಿನ್ನೋದೆಲ್ಲ ನಾನು. ನಾನೇ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಂದ್ರೆ ಫಸ್ಟ್ ಅಡುಗೆ ಮನೆಗೆ ಹೋಗಿರ್ತೀನಿ. ಅದು 99% ಎಲ್ಲ ಫೇಲ್ಯೂರೇ ಆಗಿದೆ. ಸೊ ಹಾಗಾಗಿ ಅಡುಗೆ ತಿಂಡಿ ಅಂತ ಹೇಳಿದ್ರೆ ಮುಂಚಿತವಾಗಿ ನಮ್ಮ ಫ್ಯಾಮಿಲಿ ಡಾಕ್ಟರ್ಗೆ ಹೇಳಿರ್ತೀವಿ ಅದ್ರ ಬಗ್ಗೆ. ಅಷ್ಟೊಂದು ಏನ್ ಕೆಟ್ಟದಾಗಿಲ್ಲ, ಬಟ್ ಇಲ್ಲ, ಬರೋದಿಲ್ಲ ಅಂತಾನೆ ಹೇಳ್ಬೇಕು. ಮದುವೆ ಆದ ನಂತರ ಹನಿಮೂನ್ಗೆ ಎಲ್ಲಿ ಹೋಗಿದ್ರಿ? ಇನ್ನು ಹನಿಮೂನ್ ಪ್ಲಾನ್ ಮಾಡ್ತಾನೆ ಇದೀವಿ. ಸೊ ಬ್ಯಾಂಗ್ಳೂರ್ ಇಸ್ ಅ ಬ್ಯೂಟಿಫುಲ್ ಸಿಟಿ. ಸೊ ಹಾಗಾಗಿ ನಮಗೆ ಎಲ್ಲೂ ಹೊರಗಡೆ ಹೋಗ್ಬೇಕು ಅಂತ ಅನ್ಸ್ಲೇ ಇಲ್ಲ ಪರ್ಟಿಕ್ಯುಲರ್ ಆಗಿ. ಸೊ ಐ ಥಿಂಕ್ ಪ್ರಾಬಬಲಿ ಈ ಇಯರ್ ಪ್ಲಾನ್ ಮಾಡ್ತೀವಿ ಅನ್ಸುತ್ತೆ. ತುಂಬಾ ಲೇಟ್ ಆಗಿ ಹನಿಮೂನ್ಗೆ ಹೋದ್ರೆ ಮಜಾ ಇರತ್ತಾ? ಲೇಟ್ ಅಂತ ಏನಿಲ್ಲ, ಯಾವ ವರ್ಷ ಹೋದ್ರೂ ಹನಿಮೂನ್. ಶೂಟಿಂಗ್ ಅಂತ ಸದಾ ಹೊರಗೆ ಇರ್ತಿರಲ್ಲ, ಬೆಂಗಳೂರಿಗೆ ನಿಮ್ಮ ಮನೆಗೆ ಬಂದಾಗ ನಿಮ್ಗೆ ಏನ್ ಅನ್ಸುತ್ತೆ? ಜಾಸ್ತಿ ನಾನು ಮನೆಗೆ ಇರಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ನಾನು ಶೂಟಿಂಗ್ ಇಂದ ಯಾವಾಗ ಒಂದಿನ ಗ್ಯಾಪ್ ಸಿಕ್ಕರೂ ನಮ್ಮ ಮನೆಗೆ ಬರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಬಿಕಾಸ್ ಐ ಆಮ್ ಅ ಹೋಮ್ ಬರ್ಡ್. ಸೊ ಮನೆಗೆ ಬಂದಾಗ ತುಂಬಾ ಖುಷಿ ಕೊಡುತ್ತೆ ನನಗೆ. ಯಾಕಂದ್ರೆ ಐ ಕ್ಯಾನ್ ಬಿ ಮೈ ಸೆಲ್ಫ್. ಬೇರೆ ಯಾರೋ ತರ ಇರ್ಬೇಕಾಗಿರೋ ನೆಸೆಸಿಟಿ ಇಲ್ಲ. ಬೇರೆ ಪಾತ್ರಗಳನ್ನ ಯಾವಾಗ್ಲೂ ಬೇರೆ ಕ್ಯಾರೆಕ್ಟರ್ ಮಾಡ್ತಾ ಇರೋ ನನಗೆ ನಾನಾಗಿ ಇರ್ಬೇಕು, ನನಗೆ ಮನೇಲಿ ಅವಕಾಶ ಸಿಗುತ್ತೆ. ಹಾಗಾಗಿ ನನಗೆ ಮನೆ ಅಂದ್ರೆ ತುಂಬಾ ಇಷ್ಟ. ನೀವು ಅಮ್ಮವ್ರ ಗಂಡನಾ? ಯಾವುದೇ ಒಂದು ಒಳ್ಳೆ ರಿಸಲ್ಟ್ಗೆ ಅಮ್ಮವ್ರ ಗಂಡ ಆದ್ರೆ ತಪ್ಪೇನಿಲ್ಲ ಅಂತ ನನ್ನ ಅನಿಸಿಕೆ. ನನಗೇನ್ ಅನ್ಸುತ್ತೆ ಅಂದ್ರೆ, ಈಗ ಒಂದು ಹುಡುಗಿ ಮದ್ವೆ ಆದ್ಮೇಲೆ ಗಂಡಂಗೆ ತಾಯಿ ಆಗಿರ್ಬೇಕು, ಫ್ರೆಂಡ್ ಆಗಿರ್ಬೇಕು, ಫಿಲಾಸಫರ್ ಆಗಿರ್ಬೇಕು, ಗೈಡ್ ಆಗಿರ್ಬೇಕು ಅಂತ ನಮ್ಮ ಮಂತ್ರಗಳು ಅದನ್ನೇ ಹೇಳುತ್ತೆ. ಸೊ ಹಾಗಾಗಿ ಒಂದು ಹೆಣ್ಣು ಗಂಡಂಗೆ ತಾಯಿ ಸ್ಥಾನದಲ್ಲಿ ಇರ್ತಾಳೆ ಕೆಲವು ಸಿಚುಯೇಷನ್ಸ್ ಅಲ್ಲಿ. ಹಾಗಾಗಿ ಮಗು ತಾಯಿ ಮಾತು ಕೇಳೋದ್ರಲ್ಲಿ ತಪ್ಪಿಲ್ಲ. ಅದಕ್ಕೆ ನೀವು ಅಮ್ಮವ್ರ ಗಂಡ ನಿರ್ವಚನ ಕೊಟ್ರೆ ಅದು ಪರವಾಗಿಲ್ಲ ಅಂತಾನೆ ಅನ್ಸುತ್ತೆ.
ಸೌಂದರ್ಯರವರು ಯಾವ ರೀತಿ ಡ್ರೆಸ್ ಮಾಡ್ಕೊಂಡ್ರೆ ನಿಮ್ಗಿಷ್ಟ? ಅವರು ಈ ತನಕ ಉಟ್ಟಂತಹ ಎಲ್ಲ ಬಟ್ಟೆಗಳು ಚೆನ್ನಾಗಿದೆ, ಹಾಗೂ ಸ್ಯಾರಿ ಚೂರಿದಾರ್ ಅಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಅಂತ ನನ್ನ ಅಭಿಪ್ರಾಯ. ಸದ್ಯಕ್ಕೆ ಯಾವ ಕನ್ನಡ ಸಿನಿಮಾದಲ್ಲಿ ನೀವು ನಟಿಸ್ತಿದ್ದೀರಿ? ಈಗ ನಾನು ದ್ವಾರಕೀಶ್ ಅವ್ರು ನಿರ್ಮಿಸ್ತಾ ಇದ್ದಾರೆ ಒಂದು ಸಿನಿಮಾ, ವಿಷ್ಣುವರ್ಧನ್ ಮತ್ತು ರಮೇಶ್ ಅವ್ರು ಹೀರೋಗೆ ಆಕ್ಟ್ ಮಾಡ್ತಾ ಇದ್ದಾರೆ. ಆ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡ್ತಾ ಇದ್ದೀನಿ. ಮತ್ತು ಈ ಟಿವಿ ಪ್ರೇಕ್ಷಕರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ತಾರಿಯರ ಮನೆ ಮನ ತುಂಬಾ ಒಳ್ಳೆ ಕಾರ್ಯಕ್ರಮ. ಯಾಕಂತ ಹೇಳಿದ್ರೆ ಪ್ರತಿ ಕಾರ್ಯಕ್ರಮದಲ್ಲೂ ಆರ್ಟಿಸ್ಟ್ ಮಾತ್ರ ಇಂಟರ್ವ್ಯೂ ಮಾಡ್ತಾರೆ. ಅವರ ಒಂದು ಅಂದ್ರೆ